ಹೋಗಿ ಪ್ರಸಾದ ಮಾಡಿ ಪಂಚಗವ್ಯ ದೀಪ ಹಚ್ಚಿ ನಿಮ್ಗೆ ಏನಾಗಬೇಕಂತ ಸಂಕಲ್ಪ ಮಾಡ್ಕೊಳ್ಳಿ. ದಾಸೋಹದಲ್ಲಿ ಪ್ರಸಾದ ಇದೆ, ಹೋಗಿ ಮಾಡಿ. ಈಗ ನನ್ನ ಮಗನು ಹಂಗೆ ಅವ್ರು ಯಾವ ತರ ಭಯಪಟ್ಟಿದ್ರು ಅದೇ ತರ ಇವ್ನು ಮತ್ತೆ ಮನೇಲಿ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ದ. ಜೋರಾಗಿ ಒಂಥರ ಕಿರ್ಚ್ಕೊಳ್ಳೋದು ಹಂಗ್ ಮಾಡ್ತಿದ್ದ. ಹಂಗಾಗಿ ಏನಕ್ಕೆ ಭಯ ಅಂದ್ರೆ ಏನು ಹೇಳ್ತಿರ್ಲಿಲ್ಲ. ಅದಕ್ಕೆ ಕರ್ಕೊಂಡ್ಬಂದಿದ್ದೆ ಬಸವಣ್ಣನ ಹತ್ರಕ್ಕೆ. ಇಲ್ಲಿ ಬಂದು ಅಂದ್ರೆ ಹುಷಾರಾಯ್ತಾನೆ ಅನ್ನೋ ನಂಬಿಕೆ ನಂತು. ದೇವ್ರೂ ತುಂಬಾ ಪವರ್ಫುಲ್ ಇದೆ. ತುಂಬಾ ಸಾಲ ಎಲ್ಲ ಪ್ರಾಬ್ಲಮ್ ಇತ್ತು. ನಿಯರ್ಲಿ 7 lakhs ತನಕ ಇತ್ತು. ಇವಾಗ ಅದು ತೀರಿದೆ ಆಲ್ಮೋಸ್ಟ್. ಏನು ನಡೀತಿದೆ ಅದನ್ನು ಹೇಳಿದ್ರು, ಅದನ್ನು ಬಿಲೀವೇ ಮಾಡೋಕ್ಕಾಗಲಿಲ್ಲ. ಅಂದರೆ ಏನು ನಡೀತಿದೆ ನಮ್ಮ ಲೈಫಲ್ಲಿ ಅನ್ನೋದು ಕರೆಕ್ಟಾಗಿ ಹೇಳಿದ್ರು. ಸೊ ಅವಾಗಲಿಂದ ನಿಜವಾಗ್ಲೂ ನಂಬಿ ಬರ್ತಾ ಇರೋದು. ಹೌದು, ಅಂದರೆ ನಮ್ಮ ಮನೆಯವ್ರ ಕೆಲಸದಲ್ಲಿ ಚೇಂಜಸ್ ಆಗಿದೆ. ನಮಗೆ ಸ್ವಲ್ಪ ಕೋರ್ಟದು ನಡೀತಿತ್ತು ಏನೋ ಕೇಸು, ಸೊ ಅದು ನಡೀತಾ ಇದೆ, ಒಳ್ಳೆ ಥರದಲ್ಲಿ ನಡೀತಾ ಇದೆ. ನಮ್ಮಂತೆ ಆಗುತ್ತೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಫೀಲ್ ಆಯಿತು. ಅದು ಪಾಪುಗೂ ಮಾಡಿಸಿದ್ದೀನಿ. ಸೊ ಏನು ಹೆಲ್ತ್ ಪ್ರಾಬ್ಲಮ್ ಬರಲ್ಲ, ಏನು ಇಲ್ಲ ಅಂತ ಅಂದರು. ಸೊ ನಂಬಿಕೆ ಇಟ್ಟು ಮಾಡಿಸ್ತಿದ್ದೀನಿ. ಇದು ಇನ್ನೂ 3 ಸಲ ಮಾಡಿಸ್ಬೇಕು ಅಂದಿದ್ದಾರೆ ತೀರ್ಥ ಸ್ನಾನ. 2 ಸಲ ಆಗಿದೆ, ಇನ್ನೊಂದು ಸಲ ಬರಬೇಕು ಖಂಡಿತ. ಒಟ್ಟಿನಲ್ಲಿ ಯಾವುದೇ ಸಮಸ್ಯೆಗೂ ವಿಜಯಕಾಳಿ ದೇವಸ್ಥಾನಕ್ಕೆ ಬಂದು ಒಟ್ಟಿನಲ್ಲಿ ಹುಷಾರಾಗುತ್ತೆ. ಒಂದೇ ಸಲ ಬಂದು ಹೋದ್ರು ಅದ್ರ ಪವಾಡ ದೊಡ್ಡದು. ನಾನು ಯಾವಾಗಲೂ ನೆನ್ಕೋತೀನಿ. ಮನೇಲಿ ಇವಾಗಲೂ ಪ್ರತ್ಯಂಗಿರ ಹೋಮದ್ದು ಭಸ್ಮನು ಈಗಲೂ ಇಟ್ಟಿರ್ತೀವಿ. ನಾವೆಲ್ಲೂ ಹೊರಗಡೆ ಹೋಗೋಗ್ಲೂ ಹಚ್ಕೋತೀವಿ. ಎಲ್ಲ ಒಳ್ಳೇದಾಯ್ತದೆ. ಒಟ್ಟಿನಲ್ಲಿ ನಮಗಂತೂ ಭಯ ಇಲ್ಲ. ಇನ್ನೊಂಚೂರು ಭಯ ಪಡೋನು ಹಂಗ ಕರ್ಕೊಂಬಂದು. ನಾನು ಭಾಳ ನಂಬ್ತೀನಿ. ಚೆನ್ನಾಗಿ ಇಲ್ಲಿ ಬಂದಮೇಲೆ ನಮ್ಮನೆಯವ್ರಿಗೆ ಜಾಸ್ತಿ ಹುಷಾರಿರಲಿಲ್ಲ. ಅವರು ಹಿಂಗೆ ಎಲ್ಲೋ ಭಯಪಟ್ಟಿದ್ರು. ಅದಾದಮೇಲೆ ಅವ್ರಿಗೆ ತುಂಬ ಚೆನ್ನಾಗಿ ಒಂದೇ ಸಲ ಹುಷಾರಾಯ್ತು ಅವರು. ನಾನು ಬಂದಾಗಲೇ 1 ವರ್ಷ ಆಗಿತ್ತು. ಈಗ ನನ್ನ ಮಗನು ಹಂಗೆ ಅವ್ರು ಯಾವ ಥರ ಭಯಪಟ್ಟಿದ್ರು ಅದೇ ಥರ ಇವ್ನು ಮತ್ತೆ ಮನೇಲಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದ. ಜೋರಾಗಿ ಒಂಥರ ಕಿರ್ಚ್ಕೊಳ್ಳೋದು ಹಂಗೆ ಮಾಡ್ತಿದ್ದ. ಹಂಗಾಗಿ ಏನಕ್ಕೆ ಭಯ ಅಂದ್ರೆ ಏನು ಹೇಳ್ತಿರ್ಲಿಲ್ಲ. ಅದಕ್ಕೆ ಕರ್ಕೊಂಬಂದಿದ್ದೆ ಬಸವಣ್ಣನ ಹತ್ರಕ್ಕೆ ತೋರ್ಸೋಕ್ಕೆ. ಈಗ ಇಲ್ಲಿ ಬಂದು ಅಂದರೆ ಹುಷಾರಾಯ್ತಾನೆ ಅನ್ನೋ ನಂಬಿಕೆ ನಂತು. ಹುಷಾರಾಯ್ತು. ಅವರು ಅವ್ನಿಗೆ ಹೆದರುತ್ತಿದ್ದ ಅನ್ನೋ ಉದ್ದೇಶಕ್ಕೆ ಕರ್ಕೊಂಬಂದಿದ್ದು. ಒಟ್ಟಿನಲ್ಲಿ ಯಾವುದೇ ಸಮಸ್ಯೆಗೂ ವಿಜಯಕಾಳಿ ದೇವಸ್ಥಾನಕ್ಕೆ ಬಂದು ಒಟ್ಟಿನಲ್ಲಿ ಹುಷಾರಾಗುತ್ತೆ. ಅಷ್ಟು ನಂಬಿಕೆ ನಮ್ದು. ಅಷ್ಟು ಖಂಡಿತ. ಅವರು ಏನು ಗೊತ್ತಾ, ನಾವು ಒಂದೇ ಸಲ ಬಂದು ಹೋದ್ರು ಅದ್ರ ಪವಾಡ ದೊಡ್ಡದು. ನಾನು ಯಾವಾಗಲೂ ನೆನ್ಕೋತೀನಿ. ಮನೇಲಿ ಇವಾಗಲೂ ಪ್ರತ್ಯಂಗಿರ ಹೋಮದ್ದು ಭಸ್ಮನು ಈಗಲೂ ಇಟ್ಟಿರ್ತೀವಿ. ನಾವೆಲ್ಲೂ ಹೊರಗಡೆ ಹೋಗೋಗ್ಲೂ ಹಚ್ಕೋತೀವಿ. ಎಲ್ಲ ಒಳ್ಳೇದಾಯ್ತದೆ. ಒಟ್ಟಿನಲ್ಲಿ ನಮಗಂತೂ ಭಯ ಇಲ್ಲ. ಇನ್ನೊಂಚೂರು ಭಯ ಪಡೋನು ಹಂಗ ಕರ್ಕೊಂಬಂದು. ಹೋಗಿ ಪ್ರಸಾದ ಮಾಡಿ ಪಂಚಗವ್ಯ ದೀಪ ಹಚ್ಚಿ ನಿಮ್ಗೆ ಏನಾಗಬೇಕಂತ ಸಂಕಲ್ಪ ಮಾಡ್ಕೊಳ್ಳಿ. ದಾಸೋಹದಲ್ಲಿ ಪ್ರಸಾದ ಇದೆ, ಹೋಗಿ ಮಾಡಿ. ಒಳ್ಳೆ ಸ್ಥಳ ಮಾಡಿ ಆಯ್ತು. ಆಶೀರ್ವಾದ ಮಾಡಿ ಪ್ರಸಾದ ಮಾಡಿ ಪಂಚಗವ್ಯ ದೀಪ ಸಂಕಲ್ಪ ಮಾಡ್ಕೊಳ್ಳಿ. ಇದು 2ನೇ ಸಲ ಬರ್ತಿರೋದು. ದೇವ್ರೂ ತುಂಬ ಪವರ್ಫುಲ್ ಇದೆ. ತುಂಬ ಸಾಲ ಎಲ್ಲ ಪ್ರಾಬ್ಲಮ್ ಇತ್ತು. ಇವಾಗ 1 ಸಲ ಬಂದು ಹೋದಾಗೇನೆ ಅದು ಸಾಲದ ಸಮಸ್ಯೆ ತೀರ್ತಿದೆ. ಮತ್ತೆ ಇನ್ನೂ 1 ಸಲ ಬರಬೇಕು. ನಿಯರ್ಲಿ 7 lakhs ತನಕ ಇತ್ತು. ಇವಾಗ ಅದು ತೀರಿದೆ ಆಲ್ಮೋಸ್ಟ್. ಲೋನ್ ಪ್ರಾಸೆಸ್ಮೆಂಟ್ ಇತ್ತು, ಅದೂ ಸ್ವಲ್ಪ ಮಧ್ಯದಲ್ಲೇ ಸ್ಟಕ್ ಆಗಿತ್ತು. ಬಟ್ ಇವಾಗ ಅದೂ ಆಗ್ತಿದೆ, ಸ್ಯಾಂಕ್ಷನ್ ಆಗಿದೆ ಲೋನ್ ಅಮೌಂಟ್. ಹಾಂ, 2 ಸಲ ಮಾಡಿದ್ದೀನಿ. ಇದು 2ನೇ ಸಲ ಇವತ್ತು. ತುಂಬ ಚೆನ್ನಾಗಿ ಫೀಲ್ ಆಯಿತು. ಅದು ಪಾಪುಗೂ ಮಾಡಿಸಿದ್ದೀನಿ. ಸೊ ಏನು ಹೆಲ್ತ್ ಪ್ರಾಬ್ಲಮ್ ಬರಲ್ಲ, ಏನು ಇಲ್ಲ ಅಂತ ಅಂದರು. ಸೊ ನಂಬಿಕೆ ಇಟ್ಟು ಮಾಡಿಸ್ತಿದ್ದೀನಿ. ಇದು ಇನ್ನೂ 3 ಸಲ ಮಾಡಿಸ್ಬೇಕು ಅಂದಿದ್ದಾರೆ ತೀರ್ಥ ಸ್ನಾನ. 2 ಸಲ ಆಗಿದೆ, ಇನ್ನೊಂದು ಸಲ ಬರಬೇಕು ಖಂಡಿತ. ವರ್ಷ ಅಂತಲೇ 4ನೇ ಸಲ. ಈಗ 2 ತಿಂಗಳಿಂದ ಬರ್ತಿರೋದು. ನಾವು ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿದ್ದು. ಫಸ್ಟು ಕವಡೆ ಶಾಸ್ತ್ರ ಕೇಳಿದ್ವಿ. ಎಲ್ಲ ಹೇಳಿದ್ರು. ಅಂದರೆ ನಮ್ಗೇನು ಅನಿಸ್ತಾ ಇದೆ, ನಮ್ಮ ಲೈಫಲ್ಲಿ ಏನು ನಡೀತಿದೆ ಎಲ್ಲ ಹೇಳಿದ್ರು. ಸೊ ಅವಾಗಲಿಂದ ಒಂದು ನಂಬಿಕೆ ಅಂತ ಬಂತು. ಸೊ ನಂಬಿ ಬರ್ತಾಯಿದ್ದೀವಿ ತಾಯಿನ. ಒಳ್ಳೇದಾಗ್ತಾ ಇದೆ. ತೀರ್ಥ ಸ್ನಾನ ಮಾಡಿದ್ರಿ? ಇಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಅಮಾವಾಸ್ಯೆಗೆ ಬರೋಕ್ಕೆ ಹೇಳಿದ್ದಾರೆ.
ಅವಾಗ ಬಂದು ಮಾಡಿಸ್ಬೋದು. ಹಾಂ, ಇಲ್ಲೊಂದು ನಂಬಿಕೆ ಇದೆ ಮೇಡಮ್. ನಂಬಿಕೆ ಇದೆ, ನಿಜವಾಗ್ಲೂ ನಂಬಿಕೆ ಇದೆ. ಒಳ್ಳೇದಾಗ್ತಾ ಇದೆ ಲೈಫಲ್ಲಿ. ಏನೋ ಒಂದು ಕೇಳಿದ್ವಿ, ಅದು ಆಗಿದೆ. ಸೊ ಅದಕ್ಕೋಸ್ಕರ ಬರ್ತಾ ಇದ್ದೀವಿ. ಕವಡೆ ಅನುಭವ ಯಾವ ಥರ ಇತ್ತು ಮೇಡಮ್? ಅಂದರೆ ನಮ್ಗೆ ಏನು ನಡೀತಿದೆ ಅದನ್ನು ಹೇಳಿದ್ರು, ಅದನ್ನು ಬಿಲೀವೇ ಮಾಡೋಕ್ಕಾಗಲಿಲ್ಲ. ಅಂದರೆ ಏನು ನಡೀತಿದೆ ನಮ್ಮ ಲೈಫಲ್ಲಿ ಅನ್ನೋದು ಕರೆಕ್ಟಾಗಿ ಹೇಳಿದ್ರು. ಸೊ ಅವಾಗಲಿಂದ ನಿಜವಾಗ್ಲೂ ನಂಬಿದ್ದು ಬರ್ತಾ ಇರೋದು. ಹೌದು, ತುಂಬ ಖುಷಿ ಆಗುತ್ತೆ. ಬರಬೇಕೆಲ್ಲರೂ ನಂಬಿ ಬರಬೇಕು ತಾಯಿನ. ಈ ಒಂದು 4 ಮಂತ್ಸಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಆಗಿದೆ, ಚೇಂಜಸ್ ಆಗಿದೆ. ಅಂದರೆ ನಮ್ಮ ಮನೆಯವ್ರ ಕೆಲಸದಲ್ಲಿ ಚೇಂಜಸ್ ಆಗಿದೆ. ನಮಗೆ ಸ್ವಲ್ಪ ಕೋರ್ಟದು ನಡೀತಿತ್ತು ಏನೋ ಕೇಸು, ಸೊ ಅದು ನಡೀತಾ ಇದೆ, ಒಳ್ಳೆ ಥರದಲ್ಲಿ ನಡೀತಾ ಇದೆ. ನಮ್ಮಂತೆ ಆಗುತ್ತೆ ಅಂತ ಹೇಳಿದ್ದಾರೆ.